ಹಲೋ ಮಗಳೇ, ನಮಸ್ಕಾರ. ವೆಲ್ಕಮ್ ಟು ವೇದಾಂತು. ರೈಟ್, ನಮ್ಮ SLC. ಈಗ ನಾನು ಇಲ್ಲಿ ಮಾರ್ಕ್ ಮಾಡೋ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್. ಈಗ ಈ ನೆಕ್ಸ್ಟ್ 6 minutes or 7 or 8 minutes ಪ್ಲೀಸ್ ಕರೆಕ್ಟ್ ಕೇಳಿಸ್ಕೊಳ್ಳಿ. ನಿಮ್ಗೆ ಈ PDF ನಮ್ದು ವಾಟ್ಸ್ಆಪ್ ಚಾನಲ್ ಸಿಗುತ್ತೆ, ಎಂಟೈರ್ PDF ಸಿಗುತ್ತೆ. ಅದೇ ನೀವು PDF ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ನಾನು ನಿಮ್ಗೆ ಎವ್ರಿ ಸಿಂಗಲ್ ಚಾಪ್ಟರ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಒನ್ ಬೈ ಒನ್ ಮಾರ್ಕ್ ಮಾಡಿಸ್ತಾ ಇದೀನಿ. ಸೊ ಪ್ಲೀಸ್ ಅದನ್ನ ಮಾತ್ರ ಈ ಎಕ್ಸಾಮ್ ನಾಳೆ ಹೋಗಿಂತ ಮುಂಚೆ ಇದನ್ನ ಮಾಡ್ಕೊಂಡು ಹೋಗಿ ಎಲ್ಲರೂ ಕೂಡ. ಓಕೆನಾ? ಫಸ್ಟ್ ಸೋಶಾಲಜಿ ಸ್ಟೂಡೆಂಟ್, ಸೋಶಾಲಜಿ ಬರುತ್ತೆ. ಫಸ್ಟ್ ಎಲ್ಲರೂ ಸ್ಟೂಡೆಂಟ್ಸ್ ಹಂಗೆ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ. ಆಮೇಲೆ ಕಮೆಂಟ್ ಹಾಕೋದು ಮರಿಬೇಡಿ ಹಂಗೆ ನಾವು. ಓಕೆ, ಈಗ ಸೋಷಿಯಲ್ ಸರ್ಟಿಫಿಕೇಶನ್ ಸ್ಟೂಡೆಂಟ್ಸ್ ಏನ್ ಕ್ವಶನ್ ಬರುತ್ತೆ ನಿಮ್ಗೆ? ಜನರಲ್ ಆಗಿ ಬರೋದು ನಿಮ್ಗೆ 1 mark ಕ್ವಶನ್ ಅಷ್ಟೇ ಬರೋದು. ಸೊ ಹಿಯರ್ ಆರ್ ಆಲ್ ದ ಕ್ವಶನ್ ವಿಚ್ ಐ ಕ್ಯಾನ್ ಆಸ್ಕ್ ಯು. ಈಗ ನೋಡಿ, ಇದು ನಿಮ್ದು ಮಾಡೆಲ್ ಪೇಪರ್ ಅಂತ ಕ್ವಶನ್ ಬಂದಿತ್ತು. ಈ ತರ ನಿಮ್ಗೆ ಕೇಳ್ಬೋದು, ದ ಪ್ರಾಕ್ಟಿಸ್ ಅನ್ಟಚಬಿಲಿಟಿ ಇಸ್ ಅ ಪನಿಷಬಲ್ ಅಫೆನ್ಸ್ ಅಂಡರ್ ವಿಚ್ ಆರ್ಟಿಕಲ್ ಅಂತ ಕೇಳ್ಬೋದು ನಿಮ್ಗೆ. ಓಕೆನಾ? ಇದು ಕೇಳ್ಬೋದು ನಿಮ್ಗೆ. ಸೊ ಇದ್ರಲ್ಲಿ ನಿಮ್ದು ಏನು ಪ್ರಾಬ್ಲಮ್ 1 mark ಕ್ವಶನ್ಸ್. ನಿಮಗೆ ಮುಂಚೆನೂ ಕೂಡ ಒಂದು ಕ್ವಶನ್ ಕೇಳಿದ್ದಾರೆ ನಿಮ್ಗೆ, ಯಾವಾಗ ಮಿಡ್ ಸೆಮ್ ಕೂಡ ಬಂದಿತ್ತು. ಯಾವುದು ಇದು? ಓಕೆನಾ? ಸೊ ಆಲ್ ದೀಸ್ ಆರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ದಿಸ್ ಚಾಪ್ಟರ್. 1 mark ಕೇಳ್ತಾರೆ ನಿಮ್ಗೆ. ನೆಕ್ಸ್ಟ್, ದ ಕಾನ್ಸ್ಟಿಟ್ಯೂಷನ್ ಅಂಡ್ ಲೀಗಲ್ ಮೆಜರ್ಸ್ ಟು ಎರಾಡಿಕೇಟ್ ಅನ್ಟಚಬಿಲಿಟಿ. ಅಗೇನ್ ವೆರಿ ಗುಡ್ ಕ್ವಶನ್, ಕೇಳ್ಬೋದು ನಿಮ್ಗೆ. ಇದ್ರಲ್ಲಿ ಯಾವ್ದೋ ಒಂದು ಕೇಳ್ಬೋದು ನಿಮ್ಗೆ. ಓಕೆನಾ ಸ್ಟೂಡೆಂಟ್ಸ್? ಅದಾದ್ಮೇಲೆ ನಾವು ಇದು ಸ್ಟೂಡೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಇದು ಡಿಫರೆನ್ಸ್ ಬಿಟ್ವೀನ್ ಪೇಡ್ ವರ್ಕ್ ಅಂಡ್ ಅನ್ಪೇಡ್ ವರ್ಕ್ ತುಂಬಾ ಕೇಳ್ತಾರೆ. ಆಮೇಲೆ ಈ ಕ್ವಶನ್ ಕೂಡ ನಿಮ್ಗೆ ಕೇಳಿದ್ರು ತುಂಬಾ ಜಾಸ್ತಿ, ಅನ್ಎಂಪ್ಲಾಯ್ಮೆಂಟ್ ನ ಹೆಂಗ್ ರಿಮೂವ್ ಮಾಡ್ಬೇಕಂತ. ಈ ಕ್ವಶನ್ 2 ಸತಿ ಆಗ್ಲಿ ನಿಮ್ ಎಕ್ಸಾಮ್ ರಿಪೀಟ್ ಆಗಿದೆ. ಯಾವಾಗ? 2023 ಮತ್ತು 2024. ಸೊ ಲಾಸ್ಟ್ ಇಯರ್, ಅದಕ್ಕಿಂತ ಮುಂಚೆ ವರ್ಷ ಈ ಕ್ವಶನ್ ರಿಪೀಟ್ ಆಗಿತ್ತು ಎಕ್ಸಾಮ್ 2 ಸತಿ. ಸೊ ನೆನಪಿಕೊಳ್ಳಿ ಈ ಕ್ವಶನ್ ನ. ಆಮೇಲೆ ರೀಸನ್ಸ್ ಆಫ್ ಎಂಪ್ಲಾಯ್ಮೆಂಟ್ ಕೇಳ್ಬೋದು, ಕೇಳ್ದಿರ್ಬೋದು, ಬಟ್ ನೀವು ಬರೀಬಹುದು ಇದನ್ನ ಆರಾಮಾಗಿ. ನೀವೇ ಇದನ್ನ ಓದಿಲ್ ನಡೆಯುತ್ತೆ, ಬಟ್ ಆರಾಮಾಗಿ ನೀವು ಬರೀಬಹುದು ಈ ಕ್ವಶನ್ ಕೇಳಿದ್ರೆ ನಿಮ್ಗೆ. ಓಕೆನಾ ಸ್ಟೂಡೆಂಟ್ಸ್? ವೆರಿ ಇಂಪಾರ್ಟೆಂಟ್. ಆರ್ಗನೈಸ್ಡ್ ಮತ್ತೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ಬಗ್ಗೆ ಡಿಫ್ರೆನ್ಸ್ ಏನಿರುತ್ತೆ ಅಂತ. ಸೊ ಇದು ಕೇಳ್ತಾರೆ ಜನರಲ್ ಆಗಿ ಕ್ವಶನ್. ಸೊ ಎಕ್ಸಾಮ್ ಕೂಡ ನೀವು ಡಿಫ್ರೆನ್ಸ್ ಆಗಿ ಬರೀರಿ, ನೀವು ಡೈರೆಕ್ಟ್ ಆಗಿ ನೀವೇ ಖುದ್ದಾಗಿ ಬರೆಯಕ್ ಹೋಗಬೇಡಿ ಇದ್ದ. ಸೊ ಡಿಫ್ರೆನ್ಸ್ ಆಗಿ ಬರೀರಿ. ಈ ತರ ಪೆನ್ಷನ್ ಫೆಸಿಲಿಟಿ ಏನು ಅದೆಲ್ಲ ಫುಲ್ಲು. ನಾ ಸ್ಟೂಡೆಂಟ್ಸ್, ಅಗೇನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಈ ಕ್ವಶನ್ ಎವ್ರಿ ಸಿಂಗಲ್ ರಿಪೀಟ್ ಆಗಿದೆ. ಲಾಸ್ಟ್ ಇಯರ್ ಒಂದ್ಬಿಟ್ಟು ಎಕ್ಸಾಮ್ ಒಂದ್ಬಿಟ್ಟು ಅದಕ್ಕಿಂತ ಮುಂಚೆ 3 ವರ್ಷ ರಿಪೀಟ್ ಆಗಿದ್ದ ಕ್ವಶನ್ ಇದು. ಓಕೆನಾ? ದ ಪ್ರಾಬ್ಲಮ್ಸ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಫೇಸ್. ಓಕೆ ಸ್ಟೂಡೆಂಟ್ಸ್, ಇದು ನಿಮ್ದು 1 mark ಕ್ವಶನ್. ಇದು ಇವತ್ತು ಮಾಡೆಲ್ ಪೇಪರ್ ಕೂಡ ಓದಿದ್ವಿ ನಾವು ಈ 1 mark ಕ್ವಶನ್ಸ್. ಸೊ ಇದು ಎಲ್ಲಾನು ಕೂಡ ಏನೋ ಬೇರೆ ಬೇರೆ ತರದ್ದು 1 mark ಕ್ವಶನ್ಸ್ ಕೇಳ್ಬೋದು ನಿಮ್ಗೆ. ಓಕೆನಾ ನೋಡಿ ಸ್ಟೂಡೆಂಟ್ಸ್? ಇದು ಕೂಡ ಕೇಳ್ಬೋದು ನಿಮ್ಗೆ, ಇದು ಕೂಡ ಕೇಳ್ಬೋದು 1 mark ಗೆ ಕೇಳ್ಬೋದು ನಿಮ್ಗೆ. ಇದೆಲ್ಲ ನೋಡಿ, ಇದು ಕೂಡ ನಿಮ್ದು ಮಾಡೆಲ್ ಪೇಪರ್ ಅಲ್ಲಿ ಇತ್ತು ಅಲ್ಲ, MCQ ಕೊಡ್ತಾ ಇದ್ದ. ನರ್ಮದಾ ಬಚಾವ್ ಮೂವ್ಮೆಂಟ್ ವಾಸ್ ಲೆಡ್ ಬೈ ಮೇಧಾ ಪಟ್ಕರ್ ಅಂಡ್ ಬಾಬಾ ಅಮ್ತೆ ಅಂತ ಬರೀರಿ. ಓಕೆ, ಕಲೆಕ್ಟಿವ್ ಬಿಹೇವಿಯರ್ ಇದೆಲ್ಲ 1 mark ಕ್ವಶನ್ಸ್ ಇದೆಯಲ್ಲ ಸ್ಟೂಡೆಂಟ್ಸ್? ಇದೆಲ್ಲ 1 mark ಕ್ವಶನ್ಸ್ ಕೇಳ್ತಾರೆ ನಿಮ್ಗೆ. 1 mark ಕ್ವಶನ್ಸ್ ಇದೆಲ್ಲ. ಓಕೆನಾ? ಈಗ ಇಲ್ಲಿ ಇದು ಕಾಸಸ್ ಆಫ್ ಚೈಲ್ಡ್ ಲೇಬರ್ ಮತ್ತೆ ಚೈಲ್ಡ್ ಮ್ಯಾರೇಜ್ ಯಾಕಾಗುತ್ತೆ ಅದು ಕೇಳ್ತಾರೆ. ಇಲ್ಲ ಅಂತಂದ್ರೆ ಇದು ಕೇಳ್ಬೋದು, ಹೌ ಕ್ಯಾನ್ ಡೌರಿ ಬಿ ಕಂಟ್ರೋಲ್ ಡಿಸ್ಪೈಟ್ ಲೀಗಲ್ ಮೆಷರ್ಸ್. ವೆರಿ ಇಂಪಾರ್ಟೆಂಟ್. ಆಮೇಲೆ ಎಫೆಕ್ಟ್ಸ್ ಆಫ್ ಮತ್ತೆ ಪ್ರಿವೆನ್ಷನ್ ಆಫ್ ಚೈಲ್ಡ್ ಲೇಬರ್. ಸೊ ಈ 3 ಕ್ವಶನ್ ನಿಮ್ಗೆ ಒಟ್ಟಿಗೆ ಕೇಳ್ಬೋದು. ಯಾಕೆ ಚೈಲ್ಡ್ ಲೇಬರ್ ಆಗುತ್ತೆ, ವಾಟ್ ಆರ್ ದ ಎಫೆಕ್ಟ್ಸ್, ವಾಟ್ ಆರ್ ದ ಕಾಸಸ್, ವಾಟ್ ಆರ್ ದ ಪ್ರಿವೆನ್ಷನ್ ಎಲ್ಲ ಕೇಳ್ತಾರೆ ನಿಮ್ಗೆ. ಆಮೇಲೆ ನೋಡಿ ಈ ತರ ಚೈಲ್ಡ್ ಮ್ಯಾರೇಜ್ ಅಂದ್ರೆ ಏನು, ರೀಸನ್ಸ್ ಫಾರ್ ಚೈಲ್ಡ್ ಮ್ಯಾರೇಜ್, ಎಫೆಕ್ಟ್ ಆಫ್ ಚೈಲ್ಡ್ ಮ್ಯಾರೇಜ್. ನೋಡಿದ್ರ? ನೋಡಿ ಈ ತರ ಕ್ವಶನ್ ಕೇಳ್ತಾರೆ ನಿಮ್ಗೆ ಎಲ್ಲ ಒಟ್ಟಿಗೆ ಮುಗಿಸ್ಬಿಟ್ಟು. ಆಮೇಲೆ ಸೊಲ್ಯೂಷನ್ ಚೈಲ್ಡ್ ಎಫೆಕ್ಟ್ಸ್ ಆಫ್ ಡೌರಿ, ಫೀಮೇಲ್ ಫಿಟಿಸೈಡ್ ನಿಮ್ಗೆ 1 mark ಕ್ವಶನ್ ಕೇಳ್ಬೋದು ನಾವು. ಓಕೆ, ನಾವು ಅದು ಬಿಟ್ಟರೆ ಸ್ಟೂಡೆಂಟ್ಸ್, ಅದು ಬಿಟ್ಟರೆ ನಿಮ್ಗೆ ನಾನು ಆಲ್ಮೋಸ್ಟ್ ಮಾಡ್ತೀನಿ ಇವತ್ತು ಸೋಷಿಯಾಲಜಿ ಅಷ್ಟೊಂದು ಮಾಡಕ್ ಹೋಗಲ್ಲ ಇವತ್ತು. ನಾನು ನಿಮ್ಗೆ ಹೇಳಿದೀನಿ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ನಿಮ್ಗೆ ಎವ್ರಿ ಸಿಂಗಲ್ ಚಾಪ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿದ್ದೀನಿ ನಾನು ನಿಮ್ಗೆ. ಸೊ ಪ್ಲೀಸ್ ಅದು ಚೆಕ್ ಮಾಡಿಲ್ಲ ಅಂತಂದ್ರೆ ಈಗ ಇನ್ನೊಂದು ಹೇಳ್ಬಿಡ್ತೀನಿ ನಿಮ್ಗೆ ಬೇಕಾದ್ರೆ ನಾನು. ಓಕೆನಾ? ಇಲ್ಲಿ ನಿಮ್ಗೆ ಬರೋದು 2 mark ಕ್ವಶನ್ ಸ್ಟೂಡೆಂಟ್ಸ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕ್ವಶನ್ ಬರೋದು 2 ನಿಮ್ಗೆ. ಓಕೆನಾ? ಇದು ಕೇಳ್ತಾರೆ, ಇಲ್ಲ ಅಂದ್ರೆ UPSC, ಇಲ್ಲ ಅಂತಂದ್ರೆ KPSC ಬಗ್ಗೆ ಕೇಳ್ತಾರೆ. ಡಿಫ್ರೆನ್ಸ್ ಕೇಳ್ತಾರೆ ನೋಡಿ. ಇದು UPSC KPSC ಕೇಳ್ತಾರೆ. ಇದು ಕೇಳಿಲ್ಲ ಅಂದ್ರೆ ಇದು ಕೇಳ್ತಾರೆ, ಫಂಕ್ಷನ್ಸ್ ಆಫ್ UPSC ಅಂತ ಕೇಳ್ತಾರೆ. ಓಕೆನಾ? ಆಮೇಲೆ ಸ್ಟೂಡೆಂಟ್ಸ್, ಆಮೇಲೆ ಇದು ಕೂಡ ನಿಮ್ದು ರಿಪೀಟ್ ಆಗಿದೆ ಕ್ವಶನ್. ಸೊ ಅದನ್ನ ಸಪರೇಟ್ ಹಾಕಿದ್ದೀನಿ ಎರಡನ್ನೂ ಕೂಡ ಇದನ್ನ. ಓಕೆನಾ? ನೆಕ್ಸ್ಟ್ ಸ್ಟೂಡೆಂಟ್ಸ್, ಈ ಕ್ವಶನ್ ಸ್ಟೆಪ್ಸ್ ಟೇಕನ್ ಟು ಇರಾಡಿಕೇಟ್ ಇಲೆಕ್ಟ್ರಿಸಿಟಿ ಅಂಡ್ ಮೆಷರ್ಸ್ ಟು ಸ್ಪ್ರೆಡ್ ಲಿಟ್ರಸಿ. ಯಾವ ತರ ಎಜುಕೇಶನ್ ಸ್ಪ್ರೆಡ್ ಮಾಡ್ತಾರೆ, ನಾವೇ ಎಜುಕೇಶನ್ ಸ್ಪ್ರೆಡ್ ಮಾಡೋದು. ಓಕೆನಾ? ಸೊ ಈ ಕ್ವಶನ್ ಕೂಡ ಕೇಳ್ಬೋದು ನಿಮ್ಗೆ, ಡಿಫ್ರೆಂಟ್ ಮೆಷರ್ಸ್ ಟು ಸ್ಪ್ರೆಡ್ ಎಜುಕೇಶನ್ ಅಂತ. ಆಮೇಲೆ ಇದು ಕೂಡ ಸ್ಟೂಡೆಂಟ್ ತುಂಬಾ ಡಬಲ್ ಸ್ಟಾರ್ ಕ್ವಶನ್, ಇದು 3 ಸ್ಟಾರ್ ಕ್ವಶನ್ ಇದು. ಸೊ ಇದನ್ನ ಮಾತ್ರ ಮಿಸ್ ಮಾಡಬೇಡಿ ಯಾರು ಕೂಡ. ಓಕೆನಾ ಸ್ಟೂಡೆಂಟ್ಸ್? ಅದೇ ತರ ನಾನು ಆಲ್ಮೋಸ್ಟ್ ಎಲ್ಲ ಹೇಳ್ಕೊಡಕ್ಕಾಗಲ್ಲ. ಈಗ ನಾನು ಡೈರೆಕ್ಟ್ ಆಗಿ ಹಿಸ್ಟ್ರಿಗೆ ಹೋಗೋದ ಬನ್ನಿ ಸ್ಟೂಡೆಂಟ್ಸ್. ಹಿಸ್ಟ್ರಿಗೆ ಹೋಗೋದ, ಯಾಕಂದ್ರೆ ಎಲ್ಲ ಆಲ್ಮೋಸ್ಟ್ ಮುಂಚೆ ಹೇಳಿದೀನಿ ನಿಮ್ಗೆ, ಎಲ್ಲ ಕ್ವಶನ್ ಡಿಸ್ಕಸ್ ಮಾಡಿದೀನಿ ನಾನು. ಸೊ ಇವತ್ತಿನ ಕ್ಲಾಸಲ್ಲಿ ಹಿಸ್ಟ್ರಿ ಒಂದು ಮಾಡಿರಲಿಲ್ಲ. ಸೊ ಹಿಸ್ಟ್ರಿಗೆ ಹೋಗೋದ ಬನ್ನಿ, ಡೈರೆಕ್ಟ್ ಆಗಿ ನಾವು ಹಿಸ್ಟ್ರಿಗೆ ಹೋಗೋದ. ಎಕನಾಮಿಕ್ಸ್ ಮಾಡಿದೀವಿ, ಬಿಸಿನೆಸ್ ಸ್ಟಡೀಸ್ ಮಾಡಿದೀನಿ. ರೈಟ್, ಇಲ್ಲಿ ನಿಮ್ಗೆ ಬ್ಯಾಂಕ್ ಬಗ್ಗೆ ತುಂಬಾ ಕೇಳ್ತಾರೆ ಸ್ಟೂಡೆಂಟ್ಸ್, ಫಂಕ್ಷನ್ ಆಫ್ ಆಂಟರ್ಪ್ರಿನರ್ ಕೇಳ್ತಾರೆ. ಓಕೆನಾ? ನಾವು ಸ್ಟೂಡೆಂಟ್ಸ್ ಬನ್ನಿ ಈಗ ವಿಲ್ ಟಾಕ್ ಅಬೌಟ್ ಹಿಸ್ಟ್ರಿಯಲ್ಲಿ ಯಾವ ತರ ಕ್ವಶನ್. ನಿಮ್ಗೆ 9 ಚಾಪ್ಟರ್ಸ್ ಇದೆ ಸರ್, ತುಂಬಾ ಕಷ್ಟ ಓದೋದಕ್ಕೆ ಇಷ್ಟೊಂದೆಲ್ಲ ಸ್ಟೂಡೆಂಟ್ಸ್. ನನಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀನಿ, ಅದನ್ನ ಓದ್ಕೊಳ್ಳಿ ಸಾಕು.
ಇದು ನೋಡಿ, ಆಲ್ ರಿಸೈಡ್ ಆಫ್ 5 ಮಾರ್ಕ್ ಕ್ವಶನ್ಸ್, 4 ಮಾರ್ಕ್ ಕ್ವಶನ್ಸ್. ಸ್ಟ್ರಗಲ್, ಕಾಸಸ್ ಆಫ್ ಬ್ಯಾಟಲ್ ಆಫ್ ಡಿಸ್ಕವರ್ ದ ಸೀ ರೋಡ್ಸ್, ಸೈಂಟಿಫಿಕ್ ಇನ್ವೆನ್ಷನ್ ಟು ಸಪೋರ್ಟ್ ವಾಯೇಜಸ್, ಆಮೇಲೆ ಕಾನ್ಸಿಕ್ವೆನ್ಸಸ್ ಆಫ್ ಬ್ಯಾಟಲ್ ಬಾಕ್ಸ್ ಸ್ಟೂಡೆಂಟ್. ವೆರಿ ಇಂಪಾರ್ಟೆಂಟ್ ಕ್ವಶನ್, ಸ್ಟಾರ್ ಕ್ವಶನ್ ಇದು. ಈಗ ನಿಮ್ದು ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಬರಲಿಲ್ಲ ಅಂದ್ರೆ ಫೈನಲ್ ಎಕ್ಸಾಮ್ ಅಂತೂ ಬಂದೇ ಬರುತ್ತೆ ಕ್ವಶನ್ ಇದು. ಫೈನಲ್ ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ ಇದು, ಓಕೆನಾ, ಈಗಲೇ ಹೇಳ್ತಾ ಇದ್ದೀನಿ. ಆಮೇಲೆ ಕಾಸಸ್ ಅಂಡ್ ಕಾನ್ಸಿಕ್ವೆನ್ಸಸ್ ಆಫ್ ಬ್ಯಾಟಲ್ ಆಫ್ ಪಾಸ್ಲಿ, ಇದು ಕೂಡ ಕೇಳ್ತಾರೆ. ಕಾನ್ಸಿಕ್ವೆನ್ಸ್ ಆಫ್ ಥರ್ಡ್ ಆಂಗ್ಲೋ ಮಾರ್ತಾ ವಾರ್ಡ್, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಹೆಲ್ಪ್ ಇನ್ ದ ಎಕ್ಸ್ಪಾನ್ಷನ್ ಆಫ್ ಬ್ರಿಟಿಷ್ ಪವರ್ ಇನ್ ಇಂಡಿಯಾ, ಯಾವ ತರ ಪವರ್ ಮಾಡಿದ್ರು, ಓಕೆನಾ. ಇದರಲ್ಲಿ 1 ಮಾರ್ಕ್ ಕ್ವಶನ್ಸ್ ಇದೆಲ್ಲ, ಓಕೆನಾ. ನೆಕ್ಸ್ಟ್ ಚಾಪ್ಟರ್ ನೋಡಿ, ಇದು ನಿಮ್ದು ಏನು 1 ಮಾರ್ಕ್ ಕ್ವಶನ್. ಇವತ್ತು ಮಾಡಲ್ ಪೇಪರ್ ನೋಡಿದ್ವಿ, ನಾವಿಂದ ಮಾಡಲ್ ಪೇಪರ್ ನೋಡಿದ್ವಿ ಕ್ವಶನ್. ಸೊ ನಾಳೆ ಯಾರಿಗೆ ಗೊತ್ತು, ನಾಳೆ ಎಕ್ಸಾಮ್ ನಿಮ್ಗೆ ಇದು ಕೇಳ್ಬೋದು, ಇಲ್ಲ ಇದು ಕೇಳ್ಬೋದು ನಿಮ್ಗೆ, ಸರಿನಾ. ಸೊ ಲಾರ್ಡ್ ಕಾಲಿನ್ ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ಎಜುಕೇಶನ್ ಇಂಡಿಯಾ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ಓಕೆನಾ. ಆಮೇಲೆ ಇದೆಲ್ಲಾನು ಕೂಡ 1 ಮಾರ್ಕ್ ಕ್ವಶನ್ಸ್ ಸ್ಟೂಡೆಂಟ್ಸ್. ಇಲ್ಲಿ ನಿಮ್ಗೆ ಕರೆಕ್ಟ್ ಕಾಣಿಸಲ್ಲ, ಚಿಂತೆ ಮಾಡಬೇಡಿ. ನಿಮ್ಗೆ ನಿಮ್ದು PDF ಅಲ್ಲಿ ಇಲ್ಲೇ ಕ್ಲಿಯರ್ ಆಗಿ ಕಾಣಿಸುತ್ತಿಲ್ಲ, ನಿಮ್ಗೆ PDF ಅಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಎಲ್ಲ, ಓಕೆನಾ, ಕ್ಲಿಯರ್ ಆಗಿ ಕಾಣಿಸುತ್ತೆ ಸ್ಟೂಡೆಂಟ್ಸ್. ಅಚೀವ್ಮೆಂಟ್ಸ್ ಆಫ್ ಚಿಕ್ಕರಾಜ ಒಡೆಯರು, ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಒಡೆಯರ್ 4, ಎರಡು ಕೂಡ ಇಂಪಾರ್ಟೆಂಟ್ ಕ್ವಶನ್. ಇದೇ ತರ ಅಂಬೇಡ್ಕರ್ ಒಂದು ಕ್ವಶನ್ ಬರುತ್ತೆ, ಅಂಬೇಡ್ಕರ್ ಅದು ಕೂಡ ಓದ್ಕೊಂಡು ಹೋಗಿ, ಅಂಬೇಡ್ಕರ್ ಕೇಳ್ಬೋದು ನಿಮ್ಗೆ, ಓಕೆನಾ. ಆಮೇಲೆ ಸ್ಟೂಡೆಂಟ್ಸ್, ಆಮೇಲೆ ಸಂಗೊಳ್ಳಿ ರಾಯಣ್ಣ ರವ, ಆಮೇಲೆ ಇಲ್ಲಿ ಬ್ರಿಟಿಷ್, ಇದೆಲ್ಲ ಚಿಕ್ಕದು. ಪ್ರೀಚಿಂಗ್ಸ್ ಇದು ಕೇಳ್ಬೋದು. ಸ್ಟೂಡೆಂಟ್ಸ್ ಎಲ್ಲ ಇದೆಲ್ಲ ನಾನು ಆಡ್ ಮಾಡೋದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ಇದು ಎಲ್ಲ ಈಸಿ ಇದೆಯಲ್ಲ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆಲ್ಲ ಆಡ್ ಮಾಡಿರೋದು, ಓಕೆನಾ. ಎಲ್ಲ ಇಂಪಾರ್ಟೆಂಟ್ ಇದು. ಜಲಿಯನ್ವಾಲಾ ಬಾಗ್ ಕೇಳ್ಬೋದು, ಹೌ ರೆವಲ್ಯೂಷನ್ ಇಸ್ ಫಾಟ್ ಅಗೇನ್ಸ್ಟ್ ಬ್ರಿಟಿಷ್ ಡ್ಯೂರಿಂಗ್ ದ ನ್ಯಾಷನಲ್ ಮೂವ್ಮೆಂಟ್ ಕೇಳ್ಬೋದು, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸ್. ಇದು ನಾನ್ ಕಾರ್ಪೊರೇಟ್ ಮೂವ್ಮೆಂಟ್ ಅಂದ್ರೆ ಏನು, ಪ್ಲಾನಿಂಗು. ಸೊ ನೀವೆಲ್ಲ ಇದನ್ನ ಕಲ್ತಿರ್ತೀರಿ ನೋಡಿ. ಟಾಪ್ ಡಾಕ್ಟರ್ BR ಅಂಬೇಡ್ಕರ್ ಈ ಕ್ವಶನ್. ಸೊ ಇದೆಲ್ಲ ನೀವೆಲ್ಲ ಕಲ್ತಿರ್ತೀರ ನೀವಾಗಲೇ ಇದನ್ನ, ಓಕೆನಾ. ಸೊ ಇದು ನಿಮ್ದು ಈ ಚಾಪ್ಟರ್ ಇಂದ ಎಕ್ಸ್ಪೆನ್ಷನ್ ನೋಡಿ, ಲಿಬರೇಷನ್ ಆಫ್ ಗೋವಾ ಫ್ರಮ್ ಪೋರ್ಚುಗೀಸ್, ಇದು ಎಲ್ಲಕ್ಕಿಂತ ಮೇನ್ ಕ್ವಶನ್ ಇಲ್ಲಿ ಈ ಚಾಪ್ಟರ್ ಅಲ್ಲಿ, ಓಕೆನಾ. ಇಲ್ಲಿ ನಿಮಗೆ ಬೇರೆ ಬೇರೆ ಇವೆಂಟ್ಸ್ ಆಗಿದೆ, ಬೇರೆ ಬೇರೆ ಕಡೆ ಇಂಡಿಯಾ ಯಾವ ಎಕ್ಸ್ಪ್ಯಾಂಡ್ ಆಯ್ತು, ಯಾವ ತರ ಇಂಡಿಯಾ ಕಂಟ್ರೋಲ್ ತಗೊಂತು ಫುಲ್, ಅಲ್ಲಿ ನಿಮ್ಗೆ ಇದು ಪೋರ್ಚುಗೀಸ್ದು, ಆಮೇಲೆ ಜುನಗ್ದಾದು, ಆಮೇಲೆ ಪಾಂಡಿಚೇರಿದು, ಈ 3ರಲ್ಲಿ 1 ಕೇಳ್ತಾರೆ ನಿಮ್ಗೆ, ಓಕೆನಾ. 3ರಲ್ಲಿ 1 ಕೇಳ್ತಾರೆ. ಇದು ಕೇಳಿದೆ ಅಂದ್ರೆ ಇಂಡಿಯಾ, ಇದು ಈಸಿ ಕ್ವಶನ್, ಇದೇ ಜಾಸ್ತಿ ಓದಬೇಕಾಗಿಲ್ಲ. ಈ 3 ಎಲ್ಲಕ್ಕಿಂತ ಕ್ವಶನ್ ಮೇನ್ ಬರುತ್ತೆ ಇಲ್ಲಿ, ಓಕೆನಾ ಫ್ರೆಂಡ್ಸ್. ಆಮೇಲೆ ಇಲ್ಲಿ ವರ್ಲ್ಡ್ ವಾರ್ 1 ಎಂಡೆಡ್, ಆಮೇಲೆ ಕಮಾಂಡ್ಸ್ ಆಫ್ ಮೈಸೂರು ಆನ್ಸರ್ಸ್, ಇದು ಎಲ್ಲ 1 ಮಾರ್ಕ್ ಕ್ವಶನ್ ಸ್ಟೂಡೆಂಟ್ಸ್. ಈ ಚಾಪ್ಟರ್ ಅಲ್ಲಿ 1 ಮಾರ್ಕ್ ಕ್ವಶನ್ಸ್ ಇದೆ. ಆಮೇಲೆ ನಾನು ಇಲ್ಲಿ ಮ್ಯಾಪ್ ಆಡ್ ಮಾಡಿದೀನಿ ನೋಡಿ, ನಾನು ನಿಮ್ಗೆ ಇಲ್ಲಿ ಎಲ್ಲ ಮ್ಯಾಪ್ ಆಡ್ ಮಾಡಿದೀನಿ, ಓಕೆನಾ. ಸೊ ಈ ಪ್ಲೀಸ್ ಈ ಮ್ಯಾಪ್ ಡೌನ್ಲೋಡ್, ಈ PPT ಡೌನ್ಲೋಡ್ ಮಾಡ್ಕೊಳ್ಳಿ, PDF ನ, ರೈಟ್. ಈ ಚಾಪ್ಟರ್ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ನಿಮ್ಗೆ ಎವ್ರಿ ಸಿಂಗಲ್ ಚಾಪ್ಟರ್ದು ಏನೇನು ಕ್ವಶನ್ ಓದ್ಬೇಕು ನೀವು ಅದು ಹೇಳಿದೀನಿ. ಬಟ್ ಹೇಳ್ಬೇಕಂದ್ರೆ ಈ 70 ಸ್ಟೂಡೆಂಟ್ಸ್, ಈ ಇರೋ 70 ಸ್ಲೈಡ್ಸ್ ಕೂಡ ಆಲ್ಮೋಸ್ಟ್ 70 ಸ್ಲೈಡ್ಸ್ ಇದೆಯಾ, 70 ಸ್ಲೈಡ್ಸ್ ಇಲ್ಲ 80 ಇದೆ. ಮ್ಯಾಪ್ ಸ್ಟೂಡೆಂಟ್ ಆಲ್ಮೋಸ್ಟ್ 90 ಅನ್ಕೊಳ್ಳಿ, 90 ಸ್ಲೈಡ್ಸ್ ಇದೆ. 90 ಸ್ಲೈಡ್ಸ್ ನೀವು ಆರಾಮಾಗಿ ಹಬ್ಬ ಅಂತಂದ್ರೆ ನೀವು ಯು ಕ್ಯಾನ್ ಸ್ಪೆಂಡ್ ಅರೌಂಡ್ 3 ಅವರ್ಸ್ ರಿವೈಸ್ ಮಾಡ್ಬೋದು. ಈಗಿಂದ ಸ್ಟಾರ್ಟ್ ಮಾಡಿದ್ರೆ ಸ್ಟೂಡೆಂಟ್ಸ್ ಈ PDF ಆಗಲಿ ಆಡ್ ಮಾಡಿರ್ತೀನಿ ಟೆಲಿಗ್ರಾಮ್ ಅದರಲ್ಲಿ, ವಾಟ್ಸ್ಆಪ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ನಾಳೆ ಬೆಳಗ್ಗೆನೂ ಕೂಡ ಏನು ವಿಡಿಯೋ ನೋಡಕ್ ಹೋಗ್ಬೇಡಿ, ಬೆಳಗ್ಗೆ ಓದಿ ಸಾಕಿದ್ನ, ಇದು ಓದ್ರೆ ಸಾಕು, ಬರುತ್ತೆ ನಿಮ್ಗೆ ಒಳ್ಳೆ ಮಾರ್ಕ್ಸ್. ಬರ್ಲಿಲ್ಲ ಸ್ಟೂಡೆಂಟ್ ಚಿಂತೆ ಮಾಡಬೇಡಿ, ಪ್ರಿಪೇರ್ 2 ಪ್ರಿಪೇರ್ 3 ಇದೆ. ಅವಾಗ ಇಲ್ಲಿ ನಾವು ಆಮೇಲೆ ಡೀಟೇಲ್ ಆಗಿ ಮಾಡೋದು, ಬೇಕಾದ್ರೆ ಡೀಟೇಲ್ ಆಗಿ ಮಾಡೋದು, ಓಕೆ. ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಒಂದು ಕಮೆಂಟ್ ಹಾಕಿ ಮರಿಬೇಡಿ ಸ್ಟೂಡೆಂಟ್ಸ್, ಓಕೆ. ಸೊ ಬೈ ಆಲ್ ಆಫ್ ಯು, ಟೇಕ್ ಕೇರ್.